ಶ್ರೀಕಂಠಶಾಸ್ತ್ರಿಗಳೇ, ಹೋಳಿ ಹುಣ್ಣಿಮೆಯ ಚಂದ್ರಗ್ರಹಣ ಎದುರಿಸ್ತಾ ಇದ್ದೀವಿ. ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಗ್ರಹಣಗಳ ಪ್ರಭಾವ ಬೇರೆ ರೀತಿಯಾಗಿರುತ್ತಾ, ಅಂದರೆ ತೀಕ್ಷ್ಣವಾಗಿರುತ್ತಾ ಹೆಚ್ಚು? ಪ್ರತಿ ಪೌರ್ಣಮಿ ಅಂದರೆ ಸಾಮಾನ್ಯವಾಗಿ ಪೌರ್ಣಮಿಯಲ್ಲೇ ಚಂದ್ರಗ್ರಹಣ ಆಗುತ್ತೆ. ಅಮಾವಾಸ್ಯೆಯಲ್ಲೇ ಸೂರ್ಯಗ್ರಹಣ ಸಂಭವಿಸೋದು ಅದು ಸಿದ್ಧವಾಗಿರತಕ್ಕಂಥದ್ದು. ಸಾಮಾನ್ಯ ಪೌರ್ಣಮಿ ನೋಡಿ ಚಂದ್ರನಿಗೆ ಸಂಭವಿಸ್ತಕ್ಕಂಥದ್ದಲ್ವಾ. ಚಂದ್ರ ಮನಃಕಾರಕ. ತಾವು ನೆನ್ನೆ ಹೇಳ್ತಾ ಇದ್ರಿ, ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥ ಒಂದು ಸಹಜ. ಅವನು ಮನಸ್ಸು ಅಷ್ಟೇ ಅಲ್ಲ, ಅವನು ಹಲವು ಶಾಂತ ವಸ್ತುಗಳಿಗೆ ಅವನು ಕಾರಕನಾಗಿದ್ದಾನೆ. ನೀರಿಗೆ ಕಾರಕ, ಮತ್ತು ಕೃಷಿ ಸಂಬಂಧಿ ಗೋವು ಪಶುಗಳಿಗೆ ಅವನು ಕಾರಕನಾಗಿರ್ತಕ್ಕಂಥವನು, ಮತ್ತು ವಸ್ತ್ರ ಇವುಗಳಿಗೆ ಕಾರಕನಾಗಿರ್ಬೋದು, ಕ್ಷೀರ ಹಾಲಿಗೆ ಸಂಬಂಧಿಸಿರ್ತಕ್ಕಂಥವನು. ಹೀಗೆ ಹಲವು ಯಾವುದನ್ನು ಪ್ರತಿ ದಿವಸ ಮನುಷ್ಯ ಬಳಸ್ತಾನೋ, ತಾಯಿಯಿಂದ ಹಿಡಿದು ಅಲ್ಲಿಂದ ಶುರುವಾಗುತ್ತಾನೆ. ನಮ್ಮ ಹುಟ್ಟೆ ಶುರುವಾಗೋದು ಅಲ್ಲಿಂದ ನೋಡಿ. ಅಲ್ಲಿಂದ ಚಂದ್ರಮನವರೆಗೆ ಅವನು ಬೆಳದಿಂಗಲು ಊಟ ಅಲ್ಲಿವರೆಗೆ ಅವನು ಒಂದು ಪದ್ಯ ನೆನಪಾಗುತ್ತೆ. ಇಳೆಗಿಳಿವ ಮಳೆ ಬೆಳೆಗೆ ಅವನೇ ಸಾಕ್ಷ್ಯ ಏನು ಫಲದಾಯಕ ಅಂತ. ಅಂಥವನಿಗೆ ಭೂಮಿಗೆ ಮಳೆ ಬೆಳೆ ಬೇಕು ಅಂತಂದರೆ ಚಂದ್ರ ಬೇಕಾಗುತ್ತೆ. ಹೀಗಾಗಿ ಚಂದ್ರ ಇಲ್ಲದೆ ಇದ್ದರೆ ಸಸ್ಯಗಳಲ್ಲಿ ಸಮೃದ್ಧತ್ವ ಬರೋದು ಹೇಗೆ? ಔಷಧಿಪತಿ ಅವನು. ಹೀಗಾಗಿ ಸಸ್ಯಗಳಲ್ಲಿ ಸಾರವನ್ನು ತುಂಬತಕ್ಕಂಥವನೇ ಅವನು. ಕಟಾವಿಗೆ ಬಂದರೆ ಆ ಹಾಲು, ಅದನ್ನು ಭತ್ತದ ತೆನೆಯನ್ನು ನೀವು ಹೊಡೆದ್ರೆ ಹಾಲು ಬರುತ್ತೆ ಅದರಲ್ಲಿ. ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಚಂದ್ರನೇ ಆಗಿದ್ದಾನೆ. ಅಲ್ಲ, ನನ್ನ ಪ್ರಶ್ನೆ ಏನಿತ್ತು ಅಂದರೆ ಈ ವಿಶೇಷ ದಿವಸ, ಅದೇ ನೀವು ಅದಕ್ಕೆ ಬರ್ತಾ ಇದ್ದೀವಿ. ವಿಶೇಷ ದಿವಸಗಳಂತಂದ್ರೆ ಹೋಳಿ ಸಂದರ್ಭದ ಅಥವಾ ಯಾವುದೇ ಒಂದು ವಿಶಿಷ್ಟ ಅಮಾವಾಸ್ಯೆಯ ದಿನ ಜರುಗುವ ಗ್ರಹಣವಾಗಲಿ, ಅವುಗಳ ಪರಿಣಾಮ ಬೇರೆ. ಅದಕ್ಕೆ ಬರ್ತೀವಿ. ಹೋಳಿ ದಿವಸ ಅದೇ ಇದೆಲ್ಲ ಮನಸ್ಸಿನ ಅಧಿಪತಿ ಅಲ್ವ ಚಂದ್ರ. ಇಷ್ಟೆಲ್ಲ ಉಂಟು ಮಾಡತಕ್ಕಂಥವನು. ಹೋಳಿ ದಿವಸ, ಹೋಳಿ ಮನ್ಮಥನನ್ನು ಸೂಚಿಸ್ತಕ್ಕಂಥ ಹಬ್ಬ ಅಲ್ವಾ. ಅದು ಮನೋಜಾಬ ಅಂತ. ಮನಸ್ಸಿನಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದು ಬಯಕೆಗಳು, ಕಾಮನೆಗಳು. ಈ ಕಾಮನೆಗಳ ದಿವಸ ಚಂದ್ರಗ್ರಹಣವಾದರೆ ಕಾಮನೆಗಳು ಭಗ್ನಗೊಳ್ಳುತ್ತವಲ್ವ. ನಿಜವಾದ ಅಂದರೆ ಧರ್ಮಯುತವಾದ ಕಾಮನೆಗಳಿಗೆ ಯಾವತ್ತಿಗೂ ಮೌಲ್ಯ ಇದೆ. ಅದನ್ನು ಪರಶಿವನೇ ಕಾಯ್ತಾನೆ. ಯಾವಾಗ ಧರ್ಮ ವಿರುದ್ಧವಾದ ಕಾಮನೆಗಳು ಹುಟ್ಟುತ್ತೆ, ಅಗತ್ಯವಿಲ್ಲದ್ದು ಶುರುವಾಗುತ್ತೆ, ಅಗತ್ಯವಿಲ್ಲದ ಬಯಕೆಗಳು ಶುರುವಾಗುತ್ತೆ, ಚಿತ್ತ ಭ್ರಮಣೆ ಆಗುತ್ತೆ, ಆ ಸಂದರ್ಭದಲ್ಲಿ ಅದು ನಮಗೆ ಮಾರಕವಾಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಅದು ಪಾರ್ವತಿಗೂ ಆಯಿತು ಅಂತ ನಾವು ಕಾಳಿದಾಸನ ಕೃತಿಯಲ್ಲಿ ಕಾಣ್ತೀವಿ. ಕುಮಾರ ಸಂಭವದಲ್ಲಿ ಪಾರ್ವತಿ ಮನ್ಮಥನ ಜೊತೆಯಾಗಿ ಇಟ್ಕೊಂಡು ಬರ್ತಾಳೆ, ಶಿವನನ್ನು ಗೆದ್ದು ಬಿಡ್ತೀನಿ ಅಂತ. ಆ ರೀತಿಯಲ್ಲಿ ಹೀಗೆ ಯಾವುದೋ ಒಂದು ಉಪಕರಣವನ್ನು ಇಟ್ಟುಕೊಂಡು, ಯಾವುದೋ ಒಂದು ವಸ್ತುಗಳನ್ನು ಇಟ್ಟುಕೊಂಡು ನಾನು ಇನ್ಯಾರನ್ನೋ ಗೆದ್ದು ಬಿಡ್ತೀನಿ, ಮತ್ಯಾವುದೋ ದೇಶವನ್ನು ಗೆದ್ದು ಬಿಡ್ತೀನಿ, ಅಥವಾ ಇನ್ಯಾರನ್ನೋ ನಾನು ಸೋಲಿಸ್ಬಿಡ್ತೀನಿ ಅಂದರೆ ಅದು ತಪ್ಪಾಗುತ್ತೆ. ಅಂತಹ ವಿಕೃತಿಗೆ ಇದು ಈ ಗ್ರಹಣವೇ ದಾರಿಯಾಗ್ಬಿಡುತ್ತೆ. ಆದರೆ ಸತ್ಕಾರ್ಯಗಳು, ನಮ್ಮ ಕಾಮನೆಗಳು ದೇಶಕ್ಕೆ ಒಳಿತಾಗಿದ್ದರೆ, ಅಕ್ಕಪಕ್ಕದವರಿಗೆ ಒಳಿತನ್ನು ಕೊಡ್ತಾ ಇದೆ, ಅಂಥ ನಮ್ಮ ಬಯಕೆ ಇದೆ ಅಂತಂದರೆ ಅದಕ್ಕೆ ಪರಶಿವನೇ ಪಕ್ಕದಲ್ಲಿ ನಿಂತು ಕಾಯ್ತಾನೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗೊಂದು ಪ್ರಶ್ನೆ ಉದ್ಭವ ಆಯಿತು. ಈ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಅವರವರ ಸ್ವಭಾವಕ್ಕೆ ತಕ್ಕ ಹಾಗೆ ಪರಿಣಾಮಗಳೇನಿರುತ್ತೆ? ಸೂರ್ಯನ ಸ್ವಭಾವಕ್ಕೆ ತಕ್ಕ ಹಾಗೆ ಪರಿಣಾಮಗಳು ಸೂರ್ಯಗ್ರಹಣದ್ದು, ಚಂದ್ರನ ಸ್ವಭಾವಕ್ಕೆ ತಕ್ಕನ ಹಾಗೆ ಚಂದ್ರನ ಗ್ರಹಣದ ಪ್ರಭಾವಗಳು ಹೇಗಿರುತ್ತೆ? ಸೂರ್ಯ ಕಾಲಾತ್ಮ ದಿನಕರನ್ ಮನಸ್ತು ಹಿನಗು ಸತ್ವಂ ಕುಜೋಜ್ಞೋಚು ಅಂತ ವಿವರಿಸ್ತಾರೆ ವರಾಹಮಿರು. ಆತ್ಮಕಾರಕನಾಗಿರ್ತಕ್ಕಂಥವನು ಸೂರ್ಯ, ಮನೋಕಾರಕನಾಗಿರ್ತಕ್ಕಂಥವನು ಚಂದ್ರ. ಆತ್ಮವಿಶ್ವಾಸ ನಮಗೆ ಗ್ರಹಗಳು ಕೊಡ್ತಾವೋ ಇಲ್ಲೋ ಆತ್ಮವಿಶ್ವಾಸ, ನಮ್ಮೊಳಗೆ ಆತ್ಮವಿಶ್ವಾಸ ತುಂಬಿಕೊಳ್ಬೇಕು ನಾವು. ಹೇಗೆ ಸಾಧ್ಯ ಅಂದರೆ ವಿವೇಚನೆಯಿಂದ ಸಾಧ್ಯವಾಗುತ್ತೆ. ಯುಕ್ತಿ ಅನ್ನೋ ಪದ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ನಾವು ಆರಾಧನೆ ಮಾಡೋದು ಆ ಕಾರಣಕ್ಕೆ, ನಮ್ಮಲ್ಲಿ ಯುಕ್ತಿ ಬೆಳೀಲಿ. ಇನ್ನೇನೋ ಭಗವಂತ ಬಂದುಬಿಟ್ಟು ನಮಗೆ ಬೇಕಾದ ವರ ಕೊಟ್ಬಿಡ್ಲಿ ಅಂತಲ್ಲ. ಹೀಗೆ ಯುಕ್ತಿ ಬೆಳಲಿಕ್ಕೆ ಸೂರ್ಯಗ್ರಹಣ ಸಂದರ್ಭದಲ್ಲಿ ಏನಾಗುತ್ತೆ, ಆತ್ಮವಿಶ್ವಾಸ ಕಳೆದು ಹೋಗುತ್ತೆ. ಚಂದ್ರಗ್ರಹಣ ಕಾಲದಲ್ಲಿ ಏನಾಗುತ್ತೆ, ಮನೋಬಲ ಕಳೆದು ಹೋಗುತ್ತೆ. ಕಾರಣ ಅವರಿಗೆ ಬರ್ತಕ್ಕಂತಹ ಯುತಿ, ಅಕೇತು ಯುತಿ ಅಥವಾ ರಾಹು ಯುತಿ ಯಾವುದೇ. ಈ ರಾಹುಕೇತುಗಳು ಹೇಗಪ್ಪ ಅಂತಂದರೆ ಒಂದು ರೀತಿಯಲ್ಲಿ ವಿಘ್ನ ಸೂಚಿಸ್ತಕ್ಕಂಥವ್ರು, ವಿಘಟವನ್ನು ಉಂಟು ಮಾಡ್ತಕ್ಕಂಥವ್ರು, ಇಬ್ಬಾಗವನ್ನು ಮಾಡ್ತಕ್ಕಂಥವ್ರು, ಒಂದಾಗಿದ್ದನ್ನು ಇಬ್ಬಾಗ ಮಾಡ್ತಕ್ಕಂಥವ್ರು ಈ ಕೇತು. ರಾಹು ಹೇಗೆ ಅಂದರೆ ವಿಷಕಾರಿಯವನು. ಒಂದು ಯಾವುದಾದ್ರೂ ತಿಳಿಯಾದ ಹಾಲಿದ್ದರೆ ಹಾಲಿನೊಳಗೆ ಬೆರೆಸಿದ ಹುಳಿ ಹೇಗಾಗುತ್ತೆ ಹಾಗೆ ಹೊಡೆದು ಹೋಗ್ತಕ್ಕಂಥದ್ದು. ಹೀಗೆ ಅವನು ಭಯ. ಹಾಗಂತ ರಾಹು ತುಂಬ ಕೆಟ್ಟದ್ದೇನಾ, ಕೇತು ತುಂಬ ಕೆಟ್ಟವನೇನಾ, ಒಳ್ಳೆಯ ಫಲಗಳಿಲ್ವಾ ಅಂದರೆ ಖಂಡಿತ ಒಳ್ಳೆಯ ಫಲಗಳು ಇದ್ದಾವೆ. ಸಂದರ್ಭವಶಾತ್, ಕಾಲವಶಾತ್, ಈಗ ಹೇಗೆ ಬೇಸಿಗೆ ಕಾಲ, ಚಳಿಗಾಲ ಮುಗಿದು ಬೇಸಿಗೆ ಕಾಲ ಬಂದ ಕೂಡಲೇ ಮೈ ಬೆವರು ಕಿತ್ಕೊಳ್ಳುತ್ತೋ ಆ ರೀತಿಯಲ್ಲಿ ಅಂಥ ಯುತಿ ಏರ್ಪಾಡಾದಾಗ, ಅಂತಹ ಈಗ ರಾಹು ಕುಜ ಸೇರಿದ್ದಾರೆ, ಅಲ್ಲಿ ಭಯವನ್ನು ಹೇಳಿದೆ, ಮರಣವನ್ನು ಹೇಳಿದೆ,
ಇಂಥ ವಿಪ್ಲವಗಳನ್ನು ಏನು ಈಗೇನು ಯುದ್ಧ ಭೀತಿ ಆಗ್ತದೆ ಇಂಥ ರಾಹು ಕೇತು ಯುತಿಯಿಂದ, ರಾಹು ಹಾಗೂ ಕುಜ ಯುತಿಯಿಂದ, ರಾಹು ಕುಜ ಯುತಿಯಿಂದ ಇದೇ ರೀತಿಯಲ್ಲಿ ಕೇತು ಚಂದ್ರ ಯುತಿ ಆತಾದ್ರೆ ಮನಸ್ಸಿಗೆ ವಿಪ್ಲವ ಆಗುತ್ತೆ, ಮನಸ್ಸು ವಿಕಾರವಾಗುತ್ತೆ, ಏನೇನೋ ಬೇಡದ ಆಲೋಚನೆಗಳು ಬರುತ್ತೆ. ಇದ್ದಕ್ಕಿದ್ದ ಹಾಗೆ ಅದು ಮತಿಭ್ರಮಣೆ ಅಂತೀವಲ್ಲ, ಬುದ್ಧಿ ಕೆಟ್ಟಿಜವನಿಗೆ ಅಂತ ನಾವು ಮಾತಾಡ್ಕೊಳ್ತೀವಲ್ಲ, ಅದು ಕಾರಣ ಹೀಗೆ ಕೇತು ಯುತಿ ಆದಾಗ ಸಹಜವಾಗಿ ಹಾಗಾಗುತ್ತೆ. ಮನಸ್ಸಿನ ಮೇಲೆ ಬೇರೆ ಪರಿಣಾಮ ಬೀರುತ್ತೆ, ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆ ರೀತಿಯಲ್ಲಿ ಗ್ರಹಣಗಳನ್ನ ನಾವು ಸೂರ್ಯನಿಗೂ ಚಂದ್ರನಿಗೂ ವ್ಯತ್ಯಾಸದ ರೀತಿಯ ಫಲಗಳನ್ನು ಕಾಣ್ತೀವಿ. ಓಕೆ, ಶರತ್ ದೀಕ್ಷಿತರು ನಮ್ಮೊಂದಿಗೆ ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಶರತ್ ದೀಕ್ಷಿತ್ರೆ, ಆಯಾ ರಾಶಿಗಳ ಮೇಲೆ ಪರಿಣಾಮ ಏನು ಅನ್ನೋದನ್ನ ಬಹಳಷ್ಟು ಜನ ಈಗಾಗಲೇ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಏನೆಲ್ಲ ಆಚರಣೆಗಳಿರುತ್ತವೆ ಅಂದರೆ ದೇವಸ್ಥಾನದಲ್ಲಿ ಹಲವಾರು ಜನ ಪೂಜೆಗಳನ್ನು ನೆರವೇರಿಸೋದಕ್ಕೆ ಅಥವಾ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಬರ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಪೂಜಾ ಕೈಂಕರ್ಯಗಳಿವೆ, ಜೊತೆಗೆ ಇಂಡಿವಿಜುವಲಿ ಬಂದರೆ ಭಕ್ತರು ಬಂದರೆ ಏನೆಲ್ಲ ಅವಕಾಶಗಳಿವೆ ಪೂಜೆಗೆ? ಒಂದು ಎಲ್ಲ ನಕ್ಷತ್ರದವರು ಬರ್ತಾರೆ ಮೇಡಮ್ ಈ ಒಂದು ಶಾಂತಿಗೋಸ್ಕರನು. ವಿಶೇಷವಾಗಿ ಹೇಳಿರಂತೆ ಪುಬ್ಬ ನಕ್ಷತ್ರ ಸಿಂಹ ರಾಶಿಯವರು, ಮಕ ನಕ್ಷತ್ರ ಸಿಂಹ ರಾಶಿಯವರು, ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪಂಚಾಂಗದಲ್ಲಿ ಏನು ಕೊಟ್ಟಿದಾರೋ ಆ ಪ್ರಕಾರವಾಗಿ ಬರ್ತಾರೆ. ಆ ಕ್ಷೀರವನ್ನು ತರ್ತಾರೆ, ಹಾಲನ್ನು ತರ್ತಾರೆ. ದೇವರಿಗೆ ಒಂದು ವಿಶೇಷ ಸಂಕಲ್ಪ ಮಾಡಿ ಈಶ್ವರನ ಅಭಿಷೇಕ ಮಾಡ್ತೀವಿ. ಎಳ್ನೀರು ತಂದು ಕೊಡ್ತಾರೆ, ಎಳ್ನೀರಿನ ಅಭಿಷೇಕವನ್ನು ಮಾಡ್ತೀವಿ, ಫಲದ ಅಭಿಷೇಕ ಮಾಡ್ತೀವಿ. ನಂತರ ಮತ್ತು ನಾಳೆ ನವಗ್ರಹ ಶಾಂತಿಗೆ ಒಂದು ವ್ಯವಸ್ಥೆ ಆಗಿದೆ. 9 ಗಂಟೆಗೆ ವಿಶೇಷವಾಗಿ ಈಶ್ವರನ ರುದ್ರಾಭಿಷೇಕ ಆಗಿ ನವಗ್ರಹ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ ಅಲ್ಲಿ ಒಂದು ನವಗ್ರಿಗೆಲ್ಲ ನವಧಾನ್ಯಗಳೆಲ್ಲ ಹಾಕ್ಬಿಟ್ಟು ಹೋಮ ಅದು ಶಾಂತಿ ಹೋಮ ಇದೆ. ಅದೊಂದು 9:30 ನಡೆಯುತ್ತೆ. 11 ಗಂಟೆ ಪೂರ್ಣಾವತಿ ಇರುತ್ತೆ. ದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಗ್ರಹಣದ ಸಂದರ್ಭದಲ್ಲಿ ಶರತ್ ದೀಕ್ಷಿತ್ರೆ. ಹಾಗಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಅಕ್ಕಿ ದಾನ ಕೊಡ್ತಾರೆ ಅಥವಾ ದೇವರಿಗೆ ಅರ್ಪಿಸ್ತಾರೆ ಅಂತ ಈಗಾಗಲೇ ನೀವು ಹೇಳ್ತಾ ಇದ್ರಿ. ಪ್ರತಿ ವರ್ಷವೂ ಹೇಗಿರುತ್ತೆ, ಜನರ ಮನಸ್ಸು ಹೇಗಿರುತ್ತೆ ಈ ಗ್ರಹಣ ಸಂದರ್ಭದಲ್ಲಿ ದಾನದ ವಿಷಯದಲ್ಲಿ? ದಾನ ವಿಷಯದಲ್ಲಿ ಅದು ಸ್ಟಾರ್ಟ್ ಆದಾಗ ಅವ್ರು ಸ್ನಾನ ಮಾಡಿ ದೀಪ ಅಂಟಿ ಒಂದು ದೇವ್ರ ಮನೆಯಲ್ಲಿ ಇಟ್ಟಿರ್ತಾರೆ. ಆ ದಾನಗಳು ಆ ಗ್ರಹಣ ಬಿಟ್ಮೇಲೆ ತಂದು ಕೊಡ್ತಾರೆ ಮೇಡಮ್. ತಂದೆ ಒಂದು ದೇವ್ರಿಗೆ ಅರ್ಪಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಒಂದು ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಓಕೆ, ವಾಪಸ್ ಬರ್ತೀನಿ, ನಿಮ್ಮ ಜೊತೆ ಮಾತನಾಡ್ತೀನಿ. ಕಶ್ಯಪ್ರೆ, ದಾನಕ್ಕೆ ಅತ್ಯಂತ ಮಹತ್ವ ಇದೆ ಈ ಗ್ರಹಣದಲ್ಲಿ. ಸೊ ಏನು ದಾನ ಮಾಡಬೇಕು? ಕೈಯಲ್ಲಿ ಆಗಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ, 10 ರೂಪಾಯಿ ಇದ್ದರೆ ನನ್ನ ಮನೆ ಮಕ್ಕಳು ಊಟಕ್ಕಾಗುತ್ತೆ ಅನ್ನೋರ ಪರಿಸ್ಥಿತಿನೂ ಬಹಳಷ್ಟು ಜನರಲ್ಲಿದೆ. ಅಂಥವ್ರು ಏನು ಮಾಡಬೇಕು? ಇಲ್ಲ, ನಾನು ದಾನ ಮಾಡುವಷ್ಟು ನನ್ನ ಕೈಯಲ್ಲಿ ಶಕ್ತಿ ಇದೆ ಅನ್ನೋರು ಏನು ಮಾಡಬೇಕು? ಶಾಸ್ತ್ರಗಳು ವಿಧಿಸಿರ್ತಕ್ಕಂತಹ ದಾನಗಳು ನವಗ್ರಹಗಳಿಗೆ ಏನಿದೆಯೋ ಅಂಥದ್ದನ್ನು ಮಾಡುವುದು ಒಂದು ಬಗೆ. ಅದು ಕಡಿಮೆ ಆಗಲಿ ಹೆಚ್ಚಿಸಾಗಲಿ. ಆದರೆ ದಾನಕ್ಕೆ ತನ್ನದೇ ಆಗಿರತಕ್ಕಂತಹ ವಿಶೇಷ ಮಹತ್ವ ಈ ಪ್ರಪಂಚದಲ್ಲಿ ಇದೆ. ಹಸಿದು ಬಂದವರಿಗೆ ಅಶನವೀಯಲಿ ಬೇಕು, ಹಸಿದು ಬಂದವರಿಗೆ ಅಶನವೀಯಲಿ ಬೇಕು, ಶಿಶುವಿಗೆ ಪಾಲ್ಬೆಣ್ಣೆಯನಿಯಬೇಕು, ಹಸನಾದ ಭೂಮಿಯನ್ನು ಧಾರೆ ಎರೆಯಲಿಬೇಕು, ಪುಸಿ ಮಾಡದಲೆ ಭಾಷೆ ನಡೆಸಲೇಬೇಕು, ಏನು ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಕನಕದಾಸರ ಪ್ರಸಿದ್ಧ ವಿಶೇಷ ಕೃತಿ. ಏನೇನು ಎಲ್ಲ ಧರ್ಮವು ನಿಂತಿರ್ತಕ್ಕಂಥದ್ದು ದಯೆ ಮತ್ತು ದಾನದ ಮೇಲೆ ಅಂತಂತ ನಮ್ಮ ಆರ್ಷ ಸಂಸ್ಕೃತಿ. ಹಾಗಾಗಿ ನಾವು ಮಾಡ್ತಕ್ಕಂತಹ ಒಂದು ಪರ್ವ ದಿನಗಳಲ್ಲಿ ನಾವು ಮಾಡ್ತಕ್ಕಂತಹ ಸ್ನಾನ ಜಪ ಇದೆಲ್ಲವೂ ಫಲಿಸಬೇಕಂತಂದರೆ ದಾನ ಮಾಡಿದರೆ ಮಾತ್ರನೇ ಫಲಿಸ್ತಕ್ಕಂಥದ್ದು. ಆಯಿತಾ? ಎಲ್ಲಿ ಸಲ್ಲಬೇಕೋ ಅಲ್ಲಿ ಸಲ್ಲಬೇಕು. ಒಂದು ಬರ್ತ್ಡೇ ಮಾಡ್ತೀವಿ ಅಂತಂತ ಹೇಳ್ತಾರೆ. ಒಂದು ಅವ್ರದ್ದೇ ಬರ್ತ್ಡೇ ಇರಬಹುದು, ಮಗನ ಬರ್ತ್ಡೇ ಇರಬಹುದು, ಆ್ಯನಿವರ್ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಅನಾಥಾಶ್ರಮದಲ್ಲಿ ಮಾಡಿದ್ವಿ, ಇನ್ಯಾವುದೋ ಏನು ಅಂಗಹೀನರಿಗೆ ಇತ್ಯಾದಿಗಳಿಗೆ ಹೋಗಿ ನಾವು ದಾನ ಮಾಡಿದ್ವಿ ಅಂತಂತ ಹೇಳ್ತಾರೆ. ಇದೆಲ್ಲವೂ ಆ ಸತ್ಕರ್ಮವೇ. ಅದು ಗ್ರಹಣಕ್ಕೆ ಕಾಯಬೇಕಾದ್ದು ಅಂತಂತಲ್ಲ. ದಾನ ಅಂತಂತ ನೀವು ಹೇಳಿದ್ರಲ್ಲ,
ಆ ದಾನಕ್ಕೆ ಎಷ್ಟು ಮಾನ್ಯತೆ ಇದೆ, ಎಲ್ಲವನ್ನೂ ಮಾಡಬೇಕು. ಆದರೆ ಭಗವಂತ ಪ್ರೀತನಾಗಲಿ ಅಂತಕ್ಕಂತಹ ಜ್ಞಾನ ಇರಬೇಕು. ಅದಕ್ಕೆ ಅವರು ಕನಕದಾಸ ಹೇಳಿದ್ರು, ಜ್ಞಾನದಲ್ಲಿ ಏನೂ ಇಲ್ಲದ 2 ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಅಂತಂದರು. ತಿಳುಕೊಂಡು, ಜ್ಞಾನ ಅಂದ್ರೇನು, ಶಾಸ್ತ್ರಗಳು ಏನು ಹೇಳಿದೆ, ಆ ಪರಂಪರೆಯಿಂದ ಏನು ಹೇಳಿದ್ದಾರೆ ಅಂಥದ್ದನ್ನು ತಿಳ್ಕೊಂಡು ದಾನ ಧರ್ಮವನ್ನು ಮಾಡಿ. ನೀವು ಎಲ್ಲರೂ ಹೋಗಿ ದಾನ ಮಾಡಿ, ಧರ್ಮ ಮಾಡಿ, ಆದರೆ ಆ ಒಂದು ಅನುಸಂಧಾನ ಬೇಕು. ನಾನು ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆಯದಾಗಬೇಕು ಅನ್ನೋದು ದಾನ ಅಲ್ಲ. ಭಗವಂತ ಪ್ರೀತನಾಗಲಿ ಅಂತಕ್ಕಂತಹ ದಾನ, ಅದು ಗ್ರಹಣ ಕಾಲದಲ್ಲೂ ಮಾಡ್ತಕ್ಕಂಥ ದಾನಕ್ಕೂ ಅದೇ ಅನುಸಂಧಾನನೇ ಬೇಕು. ಹಾಗಾದರೆ ಏನು ದಾನ ಮಾಡಬೇಕಾಗತ್ತೆ? ವಾಪಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.